ಮತ್ತು ಕಾವ್ಯ ಜೋಡಿ ಆಗಾಗ ಈವೆಂಟ್ಸ್ಗಳಲ್ಲಿ ಕಾಣಿಸ್ಕೋತಾರೆ. ಅದು ಬಿಟ್ಟರೆ ಎಲ್ಲೂ ಕೂಡ ಅವರು ಭಾಗಿಯಾಗೋದಿಲ್ಲ. ಕೇವಲ ಒಂದು ಫೋನ್ ಟೆಸ್ಟ್ನಲ್ಲಿರ್ಬೋದು ಅಷ್ಟೇ, ಮೀಟ್ ಸಹ ಆಗೋದಿಲ್ಲ. ಸೊ ಒಬ್ರಿಗೊಬ್ರು ಕೇವಲ ಸ್ನೇಹಿತರು ಅಂತ ಬಿಂಬಿಸ್ತಾರೆ. ಬಟ್ ಗಿಲ್ಲಿಗೆ ಒಂದು ಕಡೆಯಿಂದ ಸೈಡಲ್ಲಿ ಆಸೆ ಇದೆ ಖಂಡಿತವಾಗಿಯೂ. ಹಣೆಯಲ್ಲಿ ಬರೆದಿದ್ರೆ ಖಂಡಿತ ಸಿಗ್ತಾರೆ ಅನ್ನುವಂಥ ಒಂದು ನಂಬಿಕೆಯಲ್ಲೇ ಇನ್ನೂ ಸಹ ಇದ್ದಾರೆ. ಮತ್ತು ಅಭಿಮಾನಿಗಳು ಹೇಳುವಂಥದ್ದು ಈ ಜೋಡಿ ಚೆನ್ನಾಗಿದೆ, ನೀವು ಒಂದಾಗಿ ಅಂತಲ್ಲ. ಯಾಕೆಂದರೆ ಆರಂಭದಿಂದಲೂ ಕೂಡ ಅಷ್ಟೇ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಲ್ಲ, ಅಂದರೆ ಒಂದು ಜೋಡಿಯಾಗಿ ಕೈಗೆ ಒಂದು ಹಗ್ಗಗಳನ್ನು ಕಟ್ಟಿರ್ತಾರೆ ರೋಪದು. ಸೊ ಆ ಒಂದು ಟೈಮಿಂದಲೂ ಕೂಡ ಅಷ್ಟೇ, ಟಾಸ್ಕ್ ಮಾಡುವಂಥ ಟೈಮಿಂದಲೂ ಕೂಡ ಅಷ್ಟೇ ಗಿಲ್ಲಿ ಮತ್ತು ಜೋಡಿನ ಜನರು ತುಂಬಾ ಇಷ್ಟಪಡ್ತಾರೆ. ಮತ್ತು ಗಿಲ್ಲಿ ಯಾವತ್ತೂ ಕೂಡ ಕಾವ್ಯನ ಬಿಟ್ಕೊಟ್ಟೇ ಇಲ್ಲ. ಸ್ವಲ್ಪ ಜಗಳಗಳಾದರೂ ಕೂಡ ನಂತರ ಫ್ರೆಂಡ್ ಆಗಿಬಿಡೋರು. ಅದೇ ರೀತಿ ಒಟ್ಟಿಗೆ ಇರೋರು ಯಾವಾಗಲೂ ಕೂಡ. ಸೊ ಲಾಸ್ಟ್ ಫಿನಾಲೆ ಟೈಮ್ಲೂ ಕೂಡ ಅಷ್ಟೇ ಗಿಲ್ಲಿಗೆ ಕಾವ್ಯ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಕಾವ್ಯ ಮನೆಯವರು ಕೂಡ ಅಷ್ಟೇ ಗಿಲ್ಲಿಗೆ ವೋಟ್ ಮಾಡ್ತಾ ಬಂದರು. ಅಷ್ಟು ಚೆನ್ನಾಗಿ ಇಲ್ಲಿ ತನಕ ಬಂದಿದ್ದಾರೆ ನೋಡಿ. 4 ತಿಂಗಳಾದರೂ ಕೂಡ ಇನ್ನೂ ಕೂಡ ಗಿಲ್ಲಿಯ ಒಂದು ಕ್ರೇಜ್ ಅಂತೂ ಕಡಿಮೆಯಾಗೇ ಇಲ್ಲ, ಜಾಸ್ತಿ ಆಗ್ತಾನೆ ಇದೆ. ಸೊ ಇದು ಜನರಿಗೆ ಖುಷಿಯ ತರಿಸುತ್ತಾ ಇದೆ. ಸೊ ನೀವು ಕೂಡ ನೋಡ್ತಾ ಇದ್ದರೆ ನಿಮಗೂ ಕೂಡ ಇಷ್ಟನ ಗಿಲ್ಲಿ ನಟ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಈ ಒಂದು ಜೋಡಿ ಒಂದಾಗಬೇಕು ಅಂತ ಜನರು ಆಸೆ ಪಡ್ತಿದ್ದಾರೆ. ಬಟ್ ಯಾವಾಗ ಒಂದಾಗ್ತಾರೋ ಏನೋ ಗೊತ್ತಿಲ್ಲ. ಒಂದಾದರೆ ಜನರು ಇನ್ನಷ್ಟು ಖುಷಿ ಪಡೋದು ಗ್ಯಾರಂಟಿ. ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ. ಯಾಕೆಂದರೆ ಇವತ್ತು ಕೂಡ ಫಂಕ್ಷನ್ ಇದೆ, ನಾಳೆ ಕೂಡ ಇವೆಂಟ್ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಪ್ರತಿಯೊಂದು ಜಿಲ್ಲೆಗೂ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಬೆಂಗಳೂರು ಭಾಗದ ಎಲ್ಲ ಏರಿಯಾಗಳನ್ನು ಕವರ್ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಅಷ್ಟೇ ಗಿಲ್ಲಿ ಮತ್ತು ಕಾವ್ಯ ನಮ್ಮ ಒಂದು ಈವೆಂಟ್ಗೆ ಬರಬೇಕು ಅಂತೆಲ್ಲ ತುಂಬಾ ಖುಷಿಯಿಂದ ಕಾಲ್ ಮಾಡೋ ಮೂಲಕ ಬುಕ್ ಮಾಡ್ಕೋತಾರೆ. ಅದೇ ರೀತಿ ಗಿಲ್ಲಿ ಅವರು ವಿಸಿಟ್ ಮಾಡ್ತಾರೆ. ಮತ್ತು ಗಿಲ್ಲಿ ಬಂದರೆ ಅವರಿಗೆ ಅಲ್ಲಿ ಕಂಪ್ಲೀಟ್ ಸೆಕ್ಯೂರಿಟಿ ಇರಬೇಕು, ಬಾಡಿ ಗಾರ್ಡ್ಸ್ ಆಗಿರ್ಬೋದು, ಪೊಲೀಸರು ಪ್ರೊಟೆಕ್ಷನನ್ನು ಕೊಡಲೇಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಜನ ಸೇರ್ತಾರೆ.